ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಈ 24ರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಬಿಜೆಪಿಯ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸದ್ಯ ಆದಷ್ಟು ಬೇಗ ಟಿಕೆಟ್ ಫೈನಲ್ ಮಾಡಬೇಕು, ಅಭ್ಯರ್ಥಿಗಳ ಪಟ್ಟಿಗೆ ಮುದ್ರೆ ಬೀಳಬೇಕು ಅನ್ನುವಂಥ ಪ್ರಯತ್ನ ಆಗ್ತಾ ಇದೆ. ಕಾಂಗ್ರೆಸ್ಸಲ್ಲೂ ನೋಡ್ತಾ ಇದ್ದೀವಿ, ಬಿಜೆಪಿಯಲ್ಲೂ ನೋಡ್ತಾ ಇದ್ದೀವಿ. ಯಾಕಂದರೆ ಟೈಮ್ ತುಂಬ ಇಲ್ಲ, ತಯಾರಿ ಭರ್ಜರಿಯಾಗಿ ನಡೆಸಬೇಕಾಗಿದೆ. ಈ ಪೈಕಿ ಕಮಲಪಾಳ್ಯದಲ್ಲಿ 10-15 ಕ್ಷೇತ್ರಗಳಿಗೆ, ಅಂದರೆ ಅರ್ಧಕ್ಕರ್ಧದಷ್ಟು ಕ್ಷೇತ್ರಗಳಿಗೆ ಒಂದು ಹಂತಕ್ಕೆ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಆಗಿರೋದು, ಅಧಿಕೃತ ಮುದ್ರೆ ಬೀಳೋದಷ್ಟೇ ಬಾಕಿ. ಉಳಿದ ಕಡೆಗಳಲ್ಲಿ ಇನ್ನೊಂದು ಸುತ್ತು ಸರ್ವೆ ಸಮೀಕ್ಷೆಗಳ ಅನಿವಾರ್ಯತೆ ಇದೆ. ಈಗಾಗಲೇ ಹಲವು ಸುತ್ತುಗಳಲ್ಲಿ ಹೈಕಮಾಂಡ್ ಸರ್ವೆ ಮಾಡಿ ರಿಪೋರ್ಟನ್ನು ರೆಡಿ ಮಾಡಿಕೊಂಡಿದೆ. ರಾಜ್ಯ ನಾಯಕರ ಕಡೆಯಿಂದನೂ ಕೂಡ ವರದಿ ತಲುಪಿದೆ. ಇದೆಲ್ಲದರ ಆಧಾರದಲ್ಲಿ ಈಗ ಸಂಭಾವ್ಯ ಪಟ್ಟಿ ಅಂತ ಒಂದು ರೆಡಿ ಆಗಿರುತ್ತೆ. ಬಹುತೇಕ ಅಂತಿಮ ಅನ್ನುವಂಥ ಪಟ್ಟಿ ರೆಡಿ ಆಗಿರುತ್ತೆ. ಹಾಗಾದರೆ ಯಾವ ಅಚ್ಚರಿಯ ಹೆಸರು ಕೇಳಿ ಬರ್ತಾ ಇದೆ? ಈಗ ಸದ್ಯದ ಸುದ್ದಿ ಅಂದರೆ ಸುಮಾರು ಕ್ಷೇತ್ರಗಳಿಗೆ ಈ ಸಲ ಹೊಸ ಮುಖಗಳು ಅಚ್ಚರಿಯ ಎಂಟ್ರಿ ಕೊಡಲಿವೆ ಅನ್ನೋದು. ಹಾಲಿ BJP ಸಂಸದರಿರುವಂತಹ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನೀವು ಗಮನಿಸಿರ್ತೀರ. ನಾವು ಕೂಡ ರಿಪೋರ್ಟ್ ಮಾಡಿದ್ದೀವಿ. ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಬದಲಾವಣೆ ಶತಸಿದ್ಧ ಅನ್ನುವಂಥ ಕ್ಷೇತ್ರಗಳು. ಆ ಪೈಕಿ ಹೊಸ ಮುಖ, ಇದುವರೆಗೂ ಚುನಾವಣೆಯ ಸ್ಪರ್ಧೆ ಮಾಡದಂತಹ ಆದರೆ ಜನಸೇವೆ ಮಾಡ್ತಾ ಇರುವ ಯುವ ನಾಯಕರನ್ನು, ವಿದ್ಯಾವಂತರನ್ನು ಸಂಸತ್ಗೆ ಕಳಿಸ್ಕೊಡ್ಬೇಕು ಅನ್ನುವಂಥ ಲೆಕ್ಕಾಚಾರ ಈ ಸಲ ರಾಜ್ಯ BJP ಕೂಡ ಹಾಕಿರೋದು. ಎಸ್ ವೀಕ್ಷಕರೇ, ಇಷ್ಟು ದಿನ ಕೇಳಿ ಬರ್ತಾ ಇರೋದೇ ಒಂದು, ಬಟ್ ಈಗ ಸಿಗ್ತಾ ಇರುವಂಥ ಬಿಗ್ ಟ್ವಿಸ್ಟ್ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಈ ಹಿಂದೆ ರಿಪೋರ್ಟ್ ಮಾಡಿದ್ದೀವಿ. GM ಸಿದ್ದೇಶ್ವರ್ ಅವ್ರಿಗೆ ಟಿಕೆಟ್ ಸಿಕ್ಕೋದಂತೂ ಸಾಧ್ಯತೆ ಬಹಳ ಕಡಿಮೆ. ಅವ್ರಿಗೆ ಕ್ಷೇತ್ರದಲ್ಲಿ ತೀವ್ರ ವಿರೋಧ ಇದೆ. ಅವ್ರ ವಿರುದ್ಧ ಮೀಟಿಂಗ್ಗಳಾಗಿವೆ. ನಿಯೋಗ ಸುಮಾರು ಜನ ನಾಯಕರೆಲ್ಲ ಸೇರಿಕೊಂಡು BJP ಅಧ್ಯಕ್ಷರನ್ನ, ಯಡಿಯೂರಪ್ಪನವ್ರನ್ನ ಮೀಟಾಗಿ ರಿಪೋರ್ಟ್ ಕೊಟ್ಟಿದ್ದಿದೆ. ಹೈಕಮಾಂಡ್ಗೆ ಸಂದೇಶವನ್ನು ರವಾನಿಸಿದ್ದಾಗಿದೆ. ಕೆಲಸ ಆಗ್ತಿಲ್ಲಪ್ಪ, ಇಷ್ಟು ಸಲ ಅವಕಾಶ ಕೊಟ್ಟರು, 4 ಸರಿ ಗೆಲ್ಲಿಸಿದ್ರು ಕೂಡ ಏನು ಡಿಮ್ಯಾಂಡ್ ಇತ್ತು ಕ್ಷೇತ್ರಕ್ಕೆ, ಮೆಡಿಕಲ್ ಕಾಲೇಜು, ವಿಮಾನ ನಿಲ್ದಾಣ, ಬೇರೆ ಬೇರೆ ನಿರೀಕ್ಷೆಗಳು ಈ ಬಾರಿಯೂ ಕೂಡ ನೆರವೇರಿಲ್ಲ ಅನ್ನೋ ಬೇಜಾರು. ನೋಡಿದ್ದೀವಿ ನಾವು. ಜನಸಂಕಲ್ಪ ಯಾತ್ರೆ ಅರ್ಧಕ್ಕೆ ಮೊಟಕುಗೊಳಿಸಿದ್ರು ಕಾರ್ಯಕರ್ತರ ವಿರೋಧದಿಂದಾಗಿ. ಅದಾದಮೇಲೆ ಕಾರ್ಯಕರ್ತರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದು ಯಾವ ರೀತಿ ಆಕ್ರೋಶಕ್ಕೆ ಕಾರಣ ಆಯಿತು. GM ಸಿದ್ದೇಶ್ವರ್ ಅವರು ಪಕ್ಷ ಕಾರ್ಯಕರ್ತರು ಬಿಟ್ಟರೆ ಏನು ದೊಡ್ಡದು ಸಮಸ್ಯೆ ಆಗ್ಬಿಡುತ್ತಾ ನಮಗೆ, 11 ಕೋಟಿ ಕಾರ್ಯಕರ್ತರು ಇರೋ ಪಕ್ಷ ನಮ್ಮದು, ಹೋಗೋರು ಹೋಗ್ತಾರೆ, ಬರೋರು ಬರ್ತಾರೆ ಅಂತ ಪ್ರವೀಣ್ ನೆಟ್ಟಾರು ಹತ್ಯೆ ಸಂದರ್ಭದಲ್ಲಿ ಜಟಾಪಟಿ ಎಲ್ಲ ಶುರುವಾಗಿತ್ತಲ್ಲ BJP ಒಳಗಡೆನೆ. ಕಾರ್ಯಕರ್ತರು, ಹಿಂದೂ ಪರ ಸಂಘಟನೆಗಳು ಎಲ್ಲ ಸಿಡಿದೆದ್ದ ಹೊತ್ತಲ್ಲಿ GM ಸಿದ್ದೇಶ್ವರ ಅವರ ಮಾತು ಕಾರ್ಯಕರ್ತರನ್ನೇ ರೊಚ್ಚಿಗೆಬ್ಸಿತ್ತು. ಅವತ್ತಿನ ಪ್ರತಿಪಕ್ಷ ಕಾಂಗ್ರೆಸ್ಗಿದು ಅಸ್ತ್ರವಾಗಿ ಪರಿಣಮಿಸಿತ್ತು. ಹಲವು ಕಾರಣಗಳಿಂದ ದಾವಣಗೆರೆಯಲ್ಲಿ ಈ ಸಲ ಸಿದ್ದೇಶ್ವರ ಅವ್ರಿಗೆ ಟಿಕೆಟ್ ಕೊಡಲೇಬಾರ್ದು ಅನ್ನೋ ವಿರೋಧ ಇದೆ. ಅವ್ರಿಗೆ ಕೊಟ್ಟರೆ ನಾವು ಕೆಲಸ ಮಾಡಲ್ಲಪ್ಪ ಅನ್ನೋ ತನಕ ಸೆಡ್ ಹೊಡಿತಿದ್ದಾರೆ. ಹಾಗಾದ್ರಲ್ಲಿ ಯಾರು? ಈ ಹಿಂದೆ ನಾವು ವರದಿ ಮಾಡಿದ್ವಿ, ರೇಣುಕಾಚಾರ್ಯ ಅವರು ಮುಂಚೂಣಿಯಲ್ಲಿದ್ದಾರೆ, ಬಹುತೇಕ ಅವ್ರಿಗೆ ಈ ಸಲ ಟಿಕೆಟ್ ಒಲಿಯಬಹುದಾ ಅನ್ನೋದ್ರ ಬಗ್ಗೆ. ಅವರು ಅದೇ ಥರ ಪ್ರಯತ್ನ ಮಾಡ್ತಾ ಇದ್ರು. ಆದರೆ ಅಚ್ಚರಿ ಅನ್ನುವಂತೆ ಹಾಲಿ ಸಂಸದರನ್ನ ಬಿಟ್ಟು ಹೊಸಬರಿಗೆ ಟಿಕೆಟ್ ಕೊಡಬೇಕು ಅಂತ ಬಂದಾಗ ಆಲ್ರೆಡಿ ರಾಜಕಾರಣದಲ್ಲಿ ಇರೋರು, ಅದರಲ್ಲೂ ಯಡಿಯೂರಪ್ಪನವರ ಕ್ಯಾಂಪಲ್ಲಿ ಬಹಳ ಕ್ಲೋಸ್ ಆಗಿ ಗುರುತಿಸ್ಕೊಂಡಿರುವಂಥ ನಾಯಕರುಗಳಿಗೆ ಅವಕಾಶ ಕೊಟ್ಟು ಬಿಟ್ರೆ, ಫಾರ್ ಎಕ್ಸಾಂಪಲ್ ರೇಣುಕಾಚಾರ್ಯ ಅವ್ರಿಗೆ ಅವಕಾಶ ಕೊಟ್ಟರೆ ಮತ್ತಲ್ಲಿ ಒಳ ಏಟು ಬೀಳುವಂಥ ಚಾನ್ಸಸ್ ಇರುತ್ತೆ. ಸೊ ಇಂತಹ ಗ್ರೌಂಡ್ ರಿಪೋರ್ಟ್ಗಳ ಆಧಾರದಲ್ಲಿ ಈಗ ಅಚ್ಚರಿಯ, ಯಾರು ಊಹಿಸದಂತಹ ಹೆಸರನ್ನು ದಾವಣಗೆರೆಯಲ್ಲಿ ಫೈನಲ್ ಮಾಡೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಯಾರು ಹಾಗಾದರೆ ದಾವಣಗೆರೆ ಅಭ್ಯರ್ಥಿ ಯಾರಾಗಲಿದ್ದಾರೆ? ದಿಢೀರ್ ಬೆಳವಣಿಗೆಗಳಾದವು. ಕೆಲವು ದಿನಗಳಲ್ಲಿ ರೇಣುಕಾಚಾರ್ಯ ಆ್ಯಂಡ್ ಟೀಮ್ ಬಂದು ಮೀಟ್ ಆಗಿದ್ದು, ಮಾತುಕತೆ ನಡೆಸಿದ್ದು, ಹೊರಗಡೆ ಕಂಡು ಬಂದಿದ್ದು ರೇಣುಕಾಚಾರ್ಯ ಅವರೇ ಅಭ್ಯರ್ಥಿ ಆಗೇ ಬಿಡ್ತಾರೆ ಅನ್ನೋ ತನಕ. ಬಟ್ ರೇಣುಕಾಚಾರ್ಯ ಅವರು ಸೇರಿದಂತೆ ಈಗ ಯಾರು ಬೆನ್ನಿಗೆ ನಿಂತಿದ್ದಾರೆ, ಅಸಲಿಗೆ ಏನಾಗ್ತಾ ಇತ್ತು ಅಲ್ಲಿ? ಡಾಕ್ಟರ್ ರವಿಕುಮಾರ್ ಅನ್ನುವಂತಹ ಅಚ್ಚರಿಯ ಹೆಸರು ಈಗ ಹೊರಬರ್ತಾ ಇದೆ. ದಾವಣಗೆರೆಗೆ ಡಾಕ್ಟರ್ ರವಿಕುಮಾರ್ ಅಭ್ಯರ್ಥಿಯಾಗೋದು, BJP ಅಭ್ಯರ್ಥಿಯಾಗೋದು ಬಹುತೇಕ ಖಚಿತ. ಯಾರಿವರು ಡಾಕ್ಟರ್ ರವಿಕುಮಾರ್? ಹೆಲ್ತ್ ಕ್ಯಾಂಪ್ಗಳನ್ನು ಮಾಡುವ ಮೂಲಕ, ಬಡವರಿಗೆ ಉಚಿತ ಚಿಕಿತ್ಸೆ ಕೊಡುವ ಮೂಲಕ ಜನಮನ್ನಣೆ ಗಳಿಸಿದವರು, ರಾಜ್ಯಪಾಲರ ಪ್ರಶಂಸೆಯನ್ನು ಗಳಿಸ್ಕೊಂಡವರು, ಆ ಭಾಗದಲ್ಲಿ ಚುರುಕಾಗಿ ಯುವ ನಾಯಕನಾಗಿ BJPಗೆ ಕೆಲಸ ಮಾಡ್ತಿರುವಂಥವರು.
ಇವ್ರ ರಾಜಕೀಯ ಹಿನ್ನೆಲೆ ನೋಡೋದಕ್ಕೆ ಹೋದರೆ ಮಾಜಿ ಶಾಸಕರಾದ ಗುರುಸಿದ್ದನಗೌಡರ ಮಗ, ಹಾಗೆ ಇವ್ರ ತಂದೆ ಡಾಕ್ಟರ್ ರವಿಕುಮಾರ್ ಅವರ ತಂದೆ ದಾವಣಗೆರೆ ಬಿಜೆಪಿಯನ್ನು ಕಟ್ಟುವಲ್ಲಿ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ಬೆಂಗಳೂರು ಶಾಸಕರಾಗಿ ಜನಮನ್ನಣೆ ಗಳಿಸಿದಂತಹ ಶಾಸಕ, ದಾವಣಗೆರೆ ಜಿಲ್ಲಾ ಅಧ್ಯಕ್ಷರಾಗಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾಗಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಹಾಗೆ ರವೀಂದ್ರನಾಥ್ ಅವರ ಜೊತೆಗೆ ಜಿಲ್ಲೆಯಲ್ಲಿ ಪಕ್ಷ ಕಟ್ಟುವಲ್ಲಿ ಇವರ ಕೊಡುಗೆ ದೊಡ್ಡದಿದೆ. ತಂದೆ ಮಗ ಇಬ್ಬರು ಕೂಡ ಪಕ್ಷಕ್ಕೆ ದುಡಿತಾ ಇದ್ದಾರೆ. ಕೆಲವು ಆಂತರಿಕ ಕಾರಣಗಳಿಂದಾಗಿ ಅವರನ್ನು ಪಕ್ಷದಿಂದ ಉಚ್ಚಾಟಿಸಲಾಗಿತ್ತು ಗುರುಸಿದ್ದನಗೌಡರನ್ನ. ಆದರೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಎಂಟ್ರಿ ಆಗ್ತಾ ಇದ್ದ ಹಾಗೆ ಒಂದಿಷ್ಟು ಹಿಂದಿನ ತಪ್ಪುಗಳನ್ನು ಸರಿ ಮಾಡುವ ಪ್ರಯತ್ನ ಆಯ್ತಲ್ಲ, ಅದರ ಭಾಗವಾಗಿ ಈಗ ಗುರುಸಿದ್ದನಗೌಡರು ಡಾಕ್ಟರ್ ರವಿಕುಮಾರ್ ಅವರು ಪಕ್ಷಕ್ಕೆ ಮತ್ತೆ ಸೇರ್ಪಡೆಯಾಗಿದ್ದಾರೆ. ದಾವಣಗೆರೆಯಲ್ಲಿ ಭರ್ಜರಿಯಾಗಿ ಘರ್ ವಾಪಸಿ ಆಗಿದೆ. ಮಾಡಾಳು ಮಲ್ಲಿಕಾರ್ಜುನ್, ವಿರೂಪಾಕ್ಷಪ್ಪನವರೆಲ್ಲ ಸದ್ಯ ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇತೃತ್ವದಲ್ಲಿ ಪಕ್ಷಕ್ಕೆ ಮರು ಸೇರ್ಪಡೆಯಾಗಿದ್ದಾರೆ. ಸೊ ರೇಣುಕಾಚಾರ್ಯ ಆ್ಯಂಡ್ ಟೀಮಲ್ಲಿ ಮತ್ತೆ ಬಲಿಷ್ಠ ಆಗಿದೆ. ಸೊ ಈ ಸಲ ದಾವಣಗೆರೆ ಕ್ಷೇತ್ರವನ್ನು ಉಳಿಸಿಕೊಳ್ಳಬೇಕಂದ್ರೆ ಕಾಂಗ್ರೆಸ್ ಕೂಡ ಕಣ್ಣಿಟ್ಟಿದೆ. ಈ ಸಲ ದಾವಣಗೆರೆ ಮೇಲೆ ಹೆಚ್ಚು ನಿರೀಕ್ಷೆ ಇಟ್ಟುಕೊಂಡು ಅಭ್ಯರ್ಥಿಯನ್ನು ಕಣಕ್ಕಿಳಿಸೋ ಲೆಕ್ಕಾಚಾರ ಹಾಕ್ತಿದೆ. ಯಾಕಂದರೆ ಹಾಲಿ ಎಂಪಿಗೆ ಟಿಕೆಟ್ ಕೊಟ್ಟರೆ ನಮಗೊಂದು ಒಳ್ಳೆ ಚಾನ್ಸ್ ಇದೆ ಅಂತ. ಬಟ್ ಬಿಜೆಪಿಯ ಭದ್ರಕೋಟೆ, ಬಿಜೆಪಿಗೆ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಕೈ ಹಿಡ್ಕೊಂಡು ಬಂದಿರುವಂತಹ ಕ್ಷೇತ್ರ, ಲಿಂಗಾಯತ ಮತಗಳು ಬಿಜೆಪಿಯ ಮತಗಳು ಅಂತಾನೆ ಸಾಲಿಡ್ ಆಗಿರುವಂತಹ ಕ್ಷೇತ್ರ. ಇದನ್ನು ಉಳಿಸ್ಕೊಳ್ಬೇಕಂದ್ರೆ ಯಾರ ವಿರೋಧವೂ ಇರದಂತಹ, ಎಲ್ಲರೂ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥ ಯುವ ನಾಯಕ, ವಿದ್ಯಾವಂತ ಡಾಕ್ಟರ್ ರವಿಕುಮಾರ್ ಅವ್ರಿಗೆ ಮಣೆ ಹಾಕೋದಕ್ಕೆ ಬಹುತೇಕ ಅಂತಿಮ ಆಗ್ತಾ ಇದೆ. ಈ ಮೂಲಕ ಒಂದಂತೂ ಕ್ಲಿಯರ್ ಆಗ್ತಿದೆ, ಈ 24ರ ಚುನಾವಣೆಯಲ್ಲಿ ಕರ್ನಾಟಕ ಬಿಜೆಪಿಲಿ ಸುಮಾರು ಕ್ಷೇತ್ರಗಳಲ್ಲಿ ಹೊಸ ಮುಖಗಳ ಎಂಟ್ರಿ ಖಚಿತ. ನೋಡಿ, ಈಗ ದಾವಣಗೆರೆಯಲ್ಲಿ ರವಿಕುಮಾರ್ ಅವ್ರು ನಿಲ್ತಾರೆ ಅಂದರೆ ಹೊಸಬ್ರಿಗೆ ಅವಕಾಶ ಕೊಡ್ತೀರಾ ಅಂದರೆ ನಾವು ರೆಡಿ ಅಂತ. ರೇಣುಕಾಚಾರ್ಯ ಅವರ ಸಪೋರ್ಟು, ಮಾಡಾಳು ಕ್ಯಾಂಪ್ ಅವ್ರದ್ದೇ ಆದ ಪ್ರಭಾವ ಇದೆ, ಹಿಡಿತಾ ಇದೆ. ಈ ರೀತಿ ಸೀನಿಯರ್ಸ್ ಎಲ್ಲ ರೆಡಿ. ನಾವು ಹಾಲಿ MP ಅವ್ರಿಗೆ ಅವಕಾಶ ಕೊಡದೆ ಹೊಸಬ್ರಿಗೆ ಕೊಡ್ತೀರಾ ಅಂದರೆ ನಾವು ಗೆಲ್ಲಿಸ್ತೀವಿ ಬೆನ್ನಿಗೆ ನಿಂತು ಅಂತ ಒಗ್ಗಟ್ಟಿನ ಪ್ರದರ್ಶನ ಆಗ್ತಿರೋದು. ಇದು ಬೇಕಾಗಿರೋದು ರಾಜ್ಯ ಬಿಜೆಪಿಯಲ್ಲಿ. ಈಗ ಜಟಾಪಟಿ ಮರೆತು ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಂದ್ರೆ ಯಾರ ವಿರೋಧವನ್ನು ಕಟ್ಕೊಳ್ಳೋದಂತ ಹೊಸಬ್ರಿಗೆ ಅವಕಾಶ ಕೊಡಬೇಕು. ಹಾಗಾಗಿ ಡಾಕ್ಟರ್ ರವಿಕುಮಾರ್ ಅವ್ರಿಗೆ ಅದೃಷ್ಟ ಖುಲಾಯಿಸಿದೆ. ಇನ್ನು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್, ಈ ಹಿಂದೆ ಕೂಡ ನಾವು ರಿಪೋರ್ಟ್ ಮಾಡಿದ್ವಿ, GM ಸಿದ್ದೇಶ್ವರ್ ಬಿಟ್ಟಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು, ಅದು ರೇಣುಕಾಚಾರ್ಯ ಅವರಿರಲಿ, ರವಿಕುಮಾರ್ ಅವರಿರಲಿ, ಇನ್ನೊಬ್ಬರಿರಲಿ, ಬೇರೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ BSY ಕ್ಯಾಂಪ್ನ ಮೂಲಕ ಯಾರೇ ಎಂಟ್ರಿ ಕೊಟ್ಟರು ಅಲ್ಲಿ ಕಾಂಗ್ರೆಸ್ ಮಹಾನಾಯಕನ ಆಶೀರ್ವಾದ ಕೂಡ ಈ ಸಲ ಸಿಗೋದು ಫಿಕ್ಸ್. ಅಂದರೆ ಶಾಮನೂರು ಶಿವಶಂಕರಪ್ಪನವರು ನೋಡಿದ್ವಿ ನಾವು, ಶಿವಮೊಗ್ಗದಲ್ಲಿ ಅಚ್ಚರಿಯ ಸ್ಟೇಟ್ಮೆಂಟ್ ಕೊಟ್ಟು ಕಾಂಗ್ರೆಸ್ಸಿಗರೇ ರೊಚ್ಚಿಗೇಳುವಂತೆ ಮಾಡಿದರು. ರಾಘವೇಂದ್ರ ಅವರನ್ನು ಗೆಲ್ಲಿಸಿ, BJP ಕ್ಯಾಂಡಿಡೇಟನ್ನು ಗೆಲ್ಲಿಸಿ ಅಂತ ಹೇಳುವ ಮೂಲಕ ಅಲ್ಲಿ ಸಂಸದರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಅವರೇ ಅಭ್ಯರ್ಥಿ, ಗೆಲ್ಲಿಸ್ಬಿಡಿ ಅಂತ ಕರೆ ಕೊಟ್ಟರು. ಇತ್ತೀಚಿನ ಬೆಳವಣಿಗೆಗಳಲ್ಲಿ ಜಾತಿ ಗಣತಿ ಇನ್ನಿತರ ಕಾರಣಗಳಿಂದಾಗಿ ಕಾಂಗ್ರೆಸ್ಸಲ್ಲಿ ಮುನಿಸಿಕೊಂಡಿರುವ, ಈಗಂತೂ ಅವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ವಯಸ್ಸಾಗಿದೆ, ರಿಟೈರ್ಮೆಂಟ್ ತಗೊಳ್ಳಿ ಅನ್ನೋ ತನಕ ರಿಯಾಕ್ಷನ್ ಬಂತು ಕಾಂಗ್ರೆಸ್ನಲ್ಲಿ. ಅಮಿತ್ ಶಾ ಅವರು ಬಂದು ಶಾಮನೂರು ಗೆಸ್ಟ್ ಹೌಸ್ ಉದ್ಘಾಟನೆ ಮಾಡಿ ಹೋಗಿದ್ದು ಅಚ್ಚರಿಗೆ ಕಾರಣ ಆಯಿತು. ಸನ್ಮಾನ ಎಲ್ಲ ಮಾಡಿದ್ರು. ಶಾಮನೂರು ಚಿತ್ತ ಯಾವ ಕಡೆಗೆ ನಿವೃತ್ತಿ ಪಡೆಯುವ ಹೊತ್ತು ಈ ವಯಸ್ಸಲ್ಲಿ ನಿಜಕ್ಕೂ ಅಚ್ಚರಿಯ ಹೆಜ್ಜೆ ಇಡ್ತಾರಾ ಅನ್ನೋ ತನಕ ಚರ್ಚೆಗಳಾಗ್ತಿವೆ. ಲೋಕಸಭಾ ಚುನಾವಣೆ ಅಥವಾ ಅದಾದ ಮೇಲೆ ಶಾಮನೂರು ಶಾಕ್ ಕೊಡಬಹುದು ದಾವಣಗೆರೆ ಕಾಂಗ್ರೆಸ್ಗೆ ಅನ್ನೋ ಮಟ್ಟಿಗೆ. ಸೊ ಅವರೇನು ಓಪನ್ ಆಗಿ ಬಹಿರಂಗವಾಗಿ ಏನೋ ಮಾಡಬೇಕಂತಿಲ್ಲ, ತಟಸ್ಥವಾಗಿದ್ದುಕೊಂಡು ಅಥವಾ ಒಂದು ಸಂದೇಶ ಕೊಟ್ಟರು ಸಾಕು, ದಾವಣಗೆರೆ ರಾಜಕಾರಣದಲ್ಲಿ ಅದಲು ಬದಲಾಗುತ್ತೆ. ಈವರೆಗೆ ದಾವಣಗೆರೆಯಲ್ಲಿ ಆಗ್ತಾ ಇದ್ದಿದ್ದು ಬದ್ಧ ವೈರಿಗಳ ಸೆಣಸಾಟ. ಸಾಮಾನ್ಯವಾಗಿ ಎರಡು ಪಕ್ಷಗಳಲ್ಲಿದ್ದಾಗ ಜಟಾಪಟಿ ಇದ್ದೇ ಇರುತ್ತೆ. ಆದರೆ ಈ ಸಲದ ಟ್ವಿಸ್ಟ್ ಅಂದರೆ ಇದು, ಸಿದ್ದೇಶ್ವರ್ ಅಂದರೆ ವಿರೋಧ ಆಯಿತು, ಅವ್ರು ಬಿಟ್ಟು ಬೇರೆ ಯಾರಿಗೇ ಕೊಟ್ಟರು ಕೂಡ ಶಾಮನೂರು BJP ಅಭ್ಯರ್ಥಿಗೆ ಸೈಲೆಂಟಾಗಿ ಆಶೀರ್ವಾದ ಮಾಡುವಂತಹ ಚಾನ್ಸ್ ಇದೆ. ಅದು ಬಹಳ ದೊಡ್ಡ ಬಲ ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ. ಸೊ ರವಿಕುಮಾರ್, ರೇಣುಕಾಚಾರ್ಯ ಆ್ಯಂಡ್ ಕ್ಯಾಂಪ್ ಶಾಮನೂರು ಬಲದೊಂದಿಗೆ ಈ ಸಲ ಕೈ ಅಭ್ಯರ್ಥಿಯನ್ನು ಮಣಿಸೋದಕ್ಕೆ ರೆಡಿಯಾದಂತೆ ಕಾಣಿಸ್ತಾ ಇದೆ. ಶಾಮನೂರು ಕೈಪಾಳ್ಯಕ್ಕೆ ಬಿಗ್ ಶಾಕ್ ಕೊಟ್ಟರು, ಅಚ್ಚರಿ ಇಲ್ಲ. ಸುತ್ತಮುತ್ತಲಿನ 2-3 ಕ್ಷೇತ್ರಗಳಲ್ಲಿ ಅವರ ಪ್ರಭಾವ ಎಷ್ಟು ಅನ್ನೋದು ಗೊತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ. ಸೊ ಕಾದು ನೋಡಬೇಕು. ದಾವಣಗೆರೆಯಲ್ಲಿ ಹೊಸ ಮುಖದೊಂದಿಗೆ ಗೆಲುವಿನ ಪ್ರಯತ್ನಕ್ಕೆ ಈಗ BJP ಮುಂದಾಗಲಿರೋದು.
ಇನ್ನೆಲ್ಲೆಲ್ಲಿ ಅಚ್ಚರಿಯ ಹೆಸರುಗಳು ಅಂತಿಮವಾಗಲಿವೆ, ಈ ಹೊಸ ಪ್ರಯೋಗ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.